ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಹರಿಹಿ ಫ್ಯಾಮಿಲಿ ನೆಕ್ಸ್ಟ್ ವ್ಲಾಗ್ಸ್. ಇವತ್ತು ನಾನು ಬೆಳಿಗ್ಗೆನೇ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಇವತ್ತು ಒಂದು ದೊಡ್ಡ ಸಮಸ್ಯೆ ನೀವು ಕೇಳಿದರೆ ನಗಾಡ್ತೀರಾ. ಏನಂತಂದರೆ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ವ್ಯಕ್ತಿನೂ ಹೇಳೋದು ಒಂದೇ, ಮೊದಲೆಲ್ಲ ನಮಗೆ ಏನೂ ಆಗ್ತಾ ಇರಲಿಲ್ಲ ಏನು ತಿಂದರೆ, ಬಟ್ ಇವಾಗ ಏನು ತಿಂದ್ರೂ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಯಾಕೆ ಅಂತ ಹೇಳಿ ಸೊ ಆ ಒಂದು ದೊಡ್ಡ ಸಮಸ್ಯೆಗೆ ನಾನು ಇವತ್ತೊಂದು ರಾಮಬಾಣ ತಗೊಂಡು ಬಂದಿದ್ದೀನಿ, ಅದು ಮನೆ ಮದ್ದಲ್ಲಿ. ಯಾಕಂತಂದರೆ ನಾನು ಡೈಲಿ ನನ್ನ ಮೆಡಿಕಲಲ್ಲಿ ಇವನ್ ನಮ್ಮ ಮನೆಯಲ್ಲಿ ಎಲ್ಲರೂ ಏನು ಅಂತಂದರೆ PPIs ಅಂತಂದರೆ ಪ್ರೋಟೋನ್ ಪಂಪ್ ಇನ್ಹಿಬಿಟರ್ ಅಂತ ಹೇಳಿ ಕರಿತೀವಿ ನಾವು. ನಮ್ಮದು ಏನು ಸೈಂಟಿಫಿಕಲ್ ಟರ್ಮಲ್ಲಿ ಅಂದರೆ ಫಾರ್ಮಾ ಟರ್ಮ್ ಆಸ್ ವೆಲ್ ಆಸ್ ಸೈಂಟಿಫಿಕಲ್ ಟರ್ಮಲ್ಲಿ. ಹಾಗಂತಂದರೆ ಅದು ಏನು ಗೊತ್ತಾ, ಗ್ಯಾಸ್ಟ್ರೈಟಿಸ್ ಟ್ಯಾಬ್ಲೆಟ್ಸ್ ಬರುತ್ತಲ್ಲ ಅದು. ಸೊ ಏನು ಅಂತಂದರೆ ನಾನು ಯಾವತ್ತೂ ನೋಡೋದು ಆಯಿತಾ, ಎಲ್ಲರದ್ದು ಕಂಪ್ಲೇಂಟ್ ಒಂದೇ, ಮೇಡಮ್ ಎಷ್ಟು ಮೆಡಿಸಿನ್ಸ್ ತೊಗೊಂಡ್ರು ನಮಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ತಾಯಿಲ್ಲ ಮೇಡಮ್ ಅಂತ ಹೇಳಿ. ನಾನು ಕೊಡುವಷ್ಟು ಕೊಡ್ತೇನೆ, ಮೈಲ್ಡ್ ಆಗಿದ್ದರೆ ಅವರಿಗೆ ಇದರಲ್ಲಿ ಹೋಗುತ್ತೆ ನಾವು ಕೊಡುವಂಥ ಟ್ಯಾಬ್ಲೆಟ್ಸಲ್ಲಿ, ಗೊತ್ತಾಯ್ತಾ. ಅದೇ ಅವರಿಗೆ ಸಿವಿಯರ್ ಆಗಿದೆ, ಹೋಗ್ತಾನೇ ಇಲ್ಲ ಅದು ಅಂತಂದರೆ ಒನ್ ಟೈಮ್ ವಿಲ್ ಗಿವ್. ಓಕೆ, ನಾನು 10 ದಿನದ ಕೋರ್ಸು ಸಹ ನಾನು ಕೊಡ್ತೇನೆ. ಡೈಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ಕಿಗೆ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಹೇಳಿ. ಅದು ಯಾವಾಗ ನನ್ನದು ಕೈ ಮೀರಿ ಹೋಗ್ತದಲ್ವ, ಅವಾಗ ದ ಸೊಲ್ಯೂಷನ್ ಇಸ್ ಮನೆ ಮದ್ದು. ಏನು ಅಂತಂದರೆ ನೀವು ಮಾಡ್ಕೊಂಡು ನೋಡಿ ಇದನ್ನು, ಆಮೇಲೆ ನೀವೇ ನನಗೆ ಕಮೆಂಟ್ ಹಾಕ್ತೀರಾ 100% ಮೇಡಮ್ ಹೋಗಿದೆ ಅಂತ ಹೇಳಿ. ಯಾರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಕಾಣ್ತಾ ಇರೋಂಥ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಯಿತಾ. ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ರೆಸಿಪಿ ಇದು, ಗೊತ್ತಾಯ್ತಾ. ಬನ್ನಿ. ಇದು ಪುದೀನ ಒಂದು 7ರಿಂದ 8 ಕಡ್ಡಿ ಇದೆ, ಹಾಗೆ 1 ಇಂಚಷ್ಟು ಶುಂಠಿ, ಹಾಗೆ 1 ತುಂಡು ಬೆಲ್ಲ ತಗೊಂಡು ಇದು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಕುಟ್ಟಣಿಗೆಗೆ ಹಾಕಿ ಕುಟ್ಕೊಳ್ಬೇಕು ಆಯಿತಾ. ಯಾಕಂತಂದರೆ ಇದು ಮಾಡ್ತಾ ಇರೋದು ನೀವು ಆಯುರ್ವೇದಿಕ್ ಕಷಾಯ, ಹಾಗಾಗಿ ಮಿಕ್ಸಿ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಗೊತ್ತಾಯ್ತಾ. ಸೊ ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಬಾಡಿನಲ್ಲಿ. ಅಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಹಿಡ್ಕೊಳ್ತಾ ಇರ್ತದೆ, ಕೆಲವರಿಗೆ ಮಸಲ್ಸ್ ಕ್ಯಾಚ್ ಆದಾಗೆ ಆಗೋದು ಎಲ್ಲ ಆಗ್ತಾ ಇರ್ತದೆ. ಸೊ ಅದೆಲ್ಲದಕ್ಕೂ ರಾಮಬಾಣ ಇದು. ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೆ ಕುಡಿದು ನೋಡಿ ಯಾವ ಥರ ಆಗುತ್ತೆ ಅಂತ ಹೇಳಿ. 3 ಡೇಸ್ ಕಂಟಿನ್ಯೂಸ್ ಮಾಡಿ. ಗ್ಯಾಸ್ಟ್ರೈಟಿಸ್ ಲಾಂಗ್ ಟರ್ಮಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಇದೆ ಅಂತಂದರೆ 100% ಇದು ರಾಮಬಾಣ ನಿಜವಾಗ್ಲೂ ಮಾಡಿಕೊಂಡು ಒಂದ್ಸತಿ ಮನೆಯಲ್ಲಿ ಕುಡೀರಿ ಆಯಿತಾ. ಬನ್ನಿ ಇವಾಗ ಇದನ್ನು ಕುಟ್ಟಿ ನೀರಿನ ಜೊತೆ ಕುದಿಯಕ್ಕಿಡೋಣ. ಇದು 1 ಮುಷ್ಟಿ ಪುದೀನ, ಹಾಗೆ 1 ಇಂಚಷ್ಟು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಪೇಸ್ಟ್ ಅಂದರೆ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು ಅಲ್ಲ, ಇದನ್ನು ಗುದ್ಕೋಬೇಕು ಈ ಥರ, ಗೊತ್ತಾಯ್ತಾ. ಇದು ಗುದ್ದೋ ಕಲ್ಲಿದೆಯಲ್ಲ ನೋಡಿ, ಈ ಥರ ಗುದ್ದೋದು, ಗೊತ್ತಾಯ್ತಾ. ಸೊ ಈ ಥರ ಗುದ್ಕೊಂಡು ಜಸ್ಟ್ ಒಂದು ಸ್ಮ್ಯಾಶ್ ಆದರೆ ಸಾಕು, ತುಂಬ ಇದಾಗೋದು ಬೇಡ. ಇದು ಇವಾಗ 2 ಗ್ಲಾಸ್ ನೀರು ಇಟ್ಕೊಂಡಿದ್ದೀವಿ ನಾವು ಆಯಿತಾ. 2 ಗ್ಲಾಸ್ ನೀರಿಗೆ ಗುದ್ಕೊಂಡಿರೋ ಮಿಶ್ರಣ ಇದೆಯಲ್ಲ ಅದನ್ನು ಈ ಥರ ಹಾಕ್ಕೊಳ್ಳಿ ಆಯಿತಾ. ಇದರಲ್ಲಿ ಎಲೆನೂ ಇದೆ, ಹಾಗೆ ಅದರದ್ದು ದಂಟು ಬರುತ್ತಲ್ಲ ಅದು ಇದೆ, ಅದರ ಕಡ್ಡಿ. ಇದನ್ನು ಪೂರ್ತಿ ಹಾಕ್ಕೋಬೇಕು ಇದಕ್ಕೆ. ಇದು ಗ್ಯಾಸ್ಟ್ರಿಕ್ಕಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ನಿಮಗೆ ಕಂಪ್ಲೀಟ್ ಬಾಡಿಯಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಅಲ್ಲಲ್ಲಿ ಪಕ್ಕೆಲುಬು ಹೊಟ್ಟೆ ಹತ್ರ ಎಲ್ಲ ಹಿಡ್ಕೊಳ್ತಾ ಇದ್ದರೆ ಇದು ತುಂಬಾ ಒಂದು ಉಪಯೋಗ ಆಗುವಂಥ ಮನೆ ಮದ್ದು. ಇದನ್ನು ನಾನು ನಿಮಗೆ ಯಾವತ್ತೂ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರದಿಂದ ಸ್ವಲ್ಪ ಲೇಟ್ ಆಯಿತು, ಸಾರಿ. ಸ್ವಲ್ಪ ಫಸ್ಟಲ್ಲೇ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ನೀರು 2 ಲೋಟದಿಂದ 1 ಲೋಟಕ್ಕೆ ಬರಬೇಕು, ಗೊತ್ತಾಯ್ತಾ. ನೋಡಿ ಈ ಥರ ಕುದಿ ಬರ್ತಾ ಇದೆ ನೋಡಿ. ಸೊ ಇದು 2 ಲೋಟ ನೀರು ಇಟ್ಟಿದ್ದು ನೀವು 1 ಲೋಟ ಆಗಬೇಕು ಎಕ್ಸಾಕ್ಟಾ. ಇಲ್ಲ ಅಂತಂದರೆ 3 ಲೋಟ ಇಟ್ಟರೆ 1.5 ಲೋಟಕ್ಕೆ ನಿಲ್ಲಬೇಕು, ಗೊತ್ತಾಯ್ತಾ. ಸರಿ ಕುದಿ ಬರಬೇಕು, ಅದು ಕಾಣಿಸ್ತಾ ಇದೆಯಾ ನಿಮಗೆ. ಇದನ್ನು ಬಿಸಿ ಕುಡಿಲಿಕ್ಕೆ ಹೋಗಬೇಡಿ, ಉಗುರು ಬೆಚ್ಚಗೆ ಇರುತ್ತಲ್ವ ಆವಾಗ ನೀವು ಕುಡಿಯೋವಂಥದ್ದು. ಇದು ಕುಡಿಯೋದು 1 ಗ್ಲಾಸ್ ಅಲ್ಲ, ಬರೀ ಅರ್ಧ ಗ್ಲಾಸ್ ಅಷ್ಟೇ ಕುಡಿಬೇಕು. ಇದು ಬಾಯಾರಿಕೆಗೆ ಮಾಡೋವಂಥದ್ದಲ್ಲ, ಇದು ಮನೆ ಮದ್ದು. ಗ್ಯಾಸ್ಟ್ರಿಕ್ಕಿಗೆ ಇದು ರಾಮಬಾಣ ಆಗಿ ವರ್ಕ್ ಆಗುತ್ತೆ, ಗೊತ್ತಾಯ್ತಾ. ನೀವು ಮಾಡಿಕೊಂಡು ಕುಡಿದು ಇದರ ರಿಸಲ್ಟ್ ಹೇಳಿ. ಅಂದರೆ ನಮ್ಮ ಅಂಗಡಿಯಲ್ಲಿ ಡೈಲಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳಿ ಬರ್ತಾನೆ ಇರ್ತಾರೆ ಕಸ್ಟಮರ್ಸ್. ನಾನು ಮೆಡಿಸಿನ್ಸ್ ಕೊಟ್ಟು ರಿಕವರ್ ಆದರೆ ಓಕೆ, ಅದರ್ವೈಸ್ ಅವರು ಯಾವತ್ತೂ ಸೇಮ್ ಪ್ರಾಬ್ಲಮನ್ನೇ ಹೇಳ್ತಾ ಇದ್ದರೆ ಇದನ್ನು ನಾನು 100% ಸಜೆಸ್ಟ್ ಮಾಡ್ತೀನಿ ಅವ್ರಿಗೆ. ನಮ್ಮ ಮನೆಯಲ್ಲಿ ಎಲ್ಲರೂ ಇದನ್ನು ಕುಡಿತಾರೆ. ಸೊ ಇದರಿಂದನೇ ನಮಗೆಲ್ರಿಗೂ ಗ್ಯಾಸ್ಟ್ರೈಟಿಸಿಂದ ಕಂಪ್ಲೀಟಾಗಿ ಮುಕ್ತಿ ಸಿಗ್ತಾ ಇದೆ ಇವಾಗ. ತುಂಬಾ ಒಳ್ಳೆ ಮನೆ ಮದ್ದು. ಏನು ಇಂಗ್ರೀಡಿಯೆಂಟ್ ಇಲ್ಲ ಸ್ಪೆಷಲಾಗಿ, ಪುದೀನ ಹಾಗೆ
ಶುಂಠಿ, ಬೆಲ್ಲ ಒಂದು ತುಂಡಷ್ಟೇ, ಎಲ್ಲನೂ ಹಾಕಿ ಬೇಯಲಿಕ್ಕೆ ಇಡೋದು ಅಷ್ಟೇ ಕೆಲಸ. ಬರೀ ಹೊಟ್ಟೆ ಕುಡಿಬೇಕು ಮಾತ್ರ, ಅದು ಒಂದು ಮಾತ್ರ ನೀವು ಮಾಡುವಂಥದ್ದು. ನೋಡಿ ಈ ಥರ ಬರುತ್ತೆ ಇದು ಕಷಾಯ. ಇವಾಗ ಇದು ನಾನು ಕುಡಿಲಿಕ್ಕೆ ರೆಡಿ ಮಾಡಿರೋವಂಥದ್ದು. ಎಂಟಿ ಸ್ಟಮಕ್ಕಿಗೆ ಕುಡಿಬೇಕು, ತುಂಬಾ ಚೆನ್ನಾಗಿರುತ್ತೆ ಆಯಿತಾ. ಉಗುರು ಬೆಚ್ಚಗಿದ್ರೆ ಸಾಕು. ಇದು ಸ್ವಲ್ಪ ಬಿಸಿ ಇದೆ, ನಾನು ತಣ್ಣಗಾದ್ಮೇಲೆ ಕುಡಿತೇನೆ. ಅದ್ಭುತ ನಿಜವಾಗ್ಲೂ. ಅಂದರೆ ಅದು ಏನು ಹೇಳ್ತಾರಲ್ಲ, ಪುದೀನದು ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ಭುತ ರೀ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹಾಗೆ ಶುಂಠಿದು ಫ್ಲೇವರ್, ಹಾಗೆ ಬೆಲ್ಲ ಹಾಕಿದ್ದಾರೆ, ಸ್ವೀಟು ಇದೆ. ನೀವು ಮನೇಲಿ ಮಾಡ್ಕೊಂಡು ಕುಡಿದು ಹೇಗಿದೆ ಅಂತ ಹೇಳಿ ನನ್ನ ಜೊತೆ ಕಮೆಂಟ್ ಹಾಕಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ. ನಿಮಗೆ ಯಾರೆಲ್ಲ ಪರಿಚಯ ಇದ್ದಾರೆ ಅವರಿಗೆಲ್ಲ ನನ್ನ ವ್ಲಾಗನ್ನು ಶೇರ್ ಮಾಡಿ. ಯಾರೆಲ್ಲ ಈ ಗ್ಯಾಸ್ಟ್ರೈಟಿಸ್ ಅಂತ ಹೇಳೋ ಒಂದು ದೊಡ್ಡ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಲ್ಲ, ಆ್ಯಕ್ಚುಲಿ ಅದು ಸಣ್ಣ ಸಮಸ್ಯೆ, ಬಟ್ ಇವಾಗ ಅದು ದೊಡ್ಡದಾಗಿ ಮಾರ್ಪಾಡಾಗಿದೆ ಆ ಸಮಸ್ಯೆ. ಸೊ ಅವರಿಗೆಲ್ಲ ಈ ಕಷಾಯನ ಶೇರ್ ಮಾಡಿ, ಅವರಿಂದನೂ ನಿಮಗೆ ಪ್ರಶಂಸೆ ಸಿಗುವಾಗೆ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್, ಟೇಕ್ ಕೇರ್.